ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಡೇ 7 ಆಫ್ 90 ಡೇಸ್ ವೆಯ್ಟ್ ಲಾಸ್ ಜರ್ನಿ. ಇವತ್ತು ಮಾರ್ನಿಂಗ್ ವೆಯ್ಟ್ನ ಚೆಕ್ ಮಾಡಿಕೊಂಡು ನೋಡಿಕೊಂಡೆ. ಸೊ ಹಂಗೆ ಇದೆ, ಮತ್ತೇನು ಕಡಿಮೆ ಆಗಿಲ್ಲ ನಿನ್ನೆಗೂ ಇವತ್ತಿಗೂ. ಆ್ಯಂಡ್ ಇವತ್ತು ಮಾರ್ನಿಂಗ್ ನೈಟೇ ನೆನೆಸಿಟ್ಟಿರೋ ಅಂಥ ಮೆಂತ್ಯ ಕಾಳನ್ನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ನೆನೆಸಿಟ್ಟಿದ್ದೆ ಒಂದು ಗ್ಲಾಸ್ ನೀರಿಗೆ. ಆ ಒಂದು ಡ್ರಿಂಕ್ನ ನಾನು ಮಾರ್ನಿಂಗ್ ಆ್ಯಸ್ ಎ ವೆಯ್ಟ್ ಲಾಸ್ ಡ್ರಿಂಕಾಗಿ ತೊಗೊಂಡಿದ್ದೀನಿ. ಯಾರಿಗೆ ಡೆಲಿವರಿ ಆಗಿರುತ್ತೆ ನೋಡಿ, ಸೊ ಅಂಥವರು ಕಂಪಲ್ಸರಿಯಾಗಿ ಈ ಥರ ಮೆಂತ್ಯ ಕಾಳು ನೆನೆಸಿಟ್ಟಿರೋಂಥ ನೀರನ್ನ ತೊಗೊಳ್ಳಿ ಮಾರ್ನಿಂಗ್ ಟೈಮಲ್ಲಿ. ನಮಗೆ ಬ್ರೆಸ್ಟ್ ಫೀಡಿಂಗ್ ಮಾಡೋರ್ಗೂ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈವನ್ ಡೈಜೆಷನ್ಗೆ ಮತ್ತು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಡಯಾಬಿಟಿಕ್ ಇರೋರು ಕೂಡ ಈ ಒಂದು ಡ್ರಿಂಕ್ನ ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟು ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ನೀರು ದೋಸೆ ಮಾಡಿದ್ದೆ ಮನೆಯಲ್ಲಿ. ಅಕ್ಕಿಯಿಂದ ಏನು ನೀರು ದೋಸೆ ಮಾಡ್ತೀವಲ್ಲ, ಸೊ ಅದನ್ನು ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ 2 ನೀರು ದೋಸೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಶೇಂಗಾ ಚಟ್ನಿ ಆ್ಯಂಡ್ ನೆನೆಸಿಟ್ಟಿರೋಂಥ ಬಾದಾಮಿ ಆ್ಯಂಡ್ ಸ್ವಲ್ಪ ಒಂದು 20 to 30 ಗ್ರಾಮ್ಸಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ಜಸ್ಟ್ ತವಾ ಫ್ರೈ ಮಾಡ್ಕೊಂಡ್ಬಿಟ್ಟು ತೊಗೊಂಡಿರೋದು. ಆ್ಯಂಡ್ ಇದ್ರ ಬದಲಾಗಿ ನೀವು ಏನಾದರೂ ಎಗ್ ಬಾಯ್ಲ್ ಮಾಡಿ ಆದರೂ ತೊಗೋಬೋದು. ಸ್ವಲ್ಪ ಪ್ರೋಟೀನ್ ಸೋರ್ಸ್ ಇರಲಿ ಅಂತ ಹೇಳ್ಬಿಟ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ಸೊ ನಿಮಗೆ ಇಷ್ಟ ಆಗುವಂಥ ಯಾವುದಾದ್ರೂ ಪ್ರೋಟೀನ್ ಸೋರ್ಸ್ನ ತೊಗೊಳ್ಳಿ. ಈ ನೀರು ದೋಸೆನ ನಾವು ಬ್ರೌನ್ ರೈಸ್ ಅಂತ ಹೇಳ್ತೀವಲ್ಲ, ಸೊ ಅದರಿಂದನೂ ನಾವು ಮಾಡ್ಕೋಬೋದು. ಇಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ನೀವು ದೋಸೆಗಳನ್ನ ಮಾಡ್ಕೊಂಡು ತೊಗೋಬೋದು. ಏನು ಮಾಡ್ತಿದ್ದಿ? ತೋರಿಸು. ಅಂಬ್ರೆಲಾ ಮಾಡ್ತಿದ್ಯಾ? ಅಬ್ಬೋ, ಈ ಅಂಬ್ರೆಲಾ ಮಾಡ್ತಿದ್ಯಾ? ಹಂಗೆ ಮಾಡಬೇಕಾ? ಹಾಂ, ಮಾಡಿ. ಮತ್ತೆ ಅದನ್ನು ನೋಡ್ಬಿಟ್ಟು ತಾನೇ ಬುಕ್ ಕೊಡು ಅಂತೇಳಿ ಕೇಳಿ ಬುಕ್ಕು ಪೆನ್ನು ಕೊಡಮ್ಮ ಅಂತೇಳಿ ಡ್ರಾ ಮಾಡ್ತಿದ್ದಾನೆ. ಲಡ್ಡು ಏನದು? ಹಾಂ, ಅಂಬ್ರೆಲಾ ಏನದು? ನೋಡಿ ನೋಡು ಅಂಬೆಲ್ಲ ಅದೇ ಮಾಡು. ಅಬ್ಬಾ, ಪೆನ್ಸಿಲ್ ಇಟ್ಕೊಳಕ್ಕೆ ಬರುತ್ತೆ ನಮ್ಮ ಲಡ್ಡುಗೆ. ಹಾಯ್ ಮಾಡು. ಇಲ್ಲಿ ನೋಡಿದೆ, ನೋಡಲ್ಲ ನೀನು. ಚೆನ್ನಾಗಿ ಹಾಯ್. ಮಮ್ಮು ತಿಂದ್ರಾ ಕೇಳು. ಮಮ್ಮು ತಿಂದಿರಿ. ಆ್ಯಂಡ್ ಇವತ್ತು ಮಧ್ಯಾಹ್ನ ಲಂಚ್ಗೆ ಚಿಕನ್ ಬಿರಿಯಾನಿನ ತೊಗೊಂಡಿದ್ದೀನಿ. ಸೊ ಪೋರ್ಷನ್ ಸ್ವಲ್ಪ ಆದಷ್ಟು ಕಡಿಮೆನೇ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈವ್ನಿಂಗ್ ವರ್ಕೌಟ್ಸ್ನ ಮಾಡ್ಕೊಂಡಿದ್ದೀನಿ. ಇವತ್ತು ವರ್ಕೌಟ್ಸ್ ವಿಡಿಯೋ ತುಂಬ ಕೇಳ್ತಿದ್ದೀರಾ. ನಾನು ಎವ್ರಿ ವಿಡಿಯೋ 90 ಡೇಸ್ ಚಾಲೆಂಜ್ ಏನು ಮಾಡ್ತಾಯಿದ್ದೀನಲ್ಲ, 90 ಡೇಸ್ ವೆಯ್ಟ್ ಲಾಸ್ ಜರ್ನಿ, ಎವ್ರಿ ವಿಡಿಯೋ ಎಂಡಿಂಗಲ್ಲಿ ಪ್ಲೇ ಲಿಸ್ಟ್ ಕೊಟ್ಟಿರ್ತೀನಿ ನೋಡಿ. 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಅಂತೇಳಿ, ಬಿಗ್ ಟು ಬ್ಯೂಟಿಫುಲ್ ಅಂತೇಳಿ ಇದೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿ. ಸೊ ಅದರಲ್ಲಿ ಪ್ರತಿಯೊಂದೂ ಡೇ 1ಇಂದ ಡೇ 21ವರೆಗೂ ನಾನು ಮಾಡಿರೋವಂಥ ವೆಯ್ಟ್ ಲಾಸ್ ವರ್ಕೌಟ್ಸ್ ಇದ್ದಾವೆ. ಡೈಲಿ ಒಂದು ವರ್ಕೌಟ್ನ ನೀವು ಮಾಡಿ 20 to 25 ಮಿನಿಟ್ಸ್ ವರ್ಕೌಟ್ ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ಈವ್ನಿಂಗು ಸ್ನ್ಯಾಕ್ಸ್ ಟೈಮಲ್ಲಿ ನಾನು ಒಂದು ಆರೆಂಜ್ನ ತೊಗೊಂಡಿದ್ದೀನಿ. ಸೊ ಯಾವುದಾದ್ರೂ ಒಂದು ಫ್ರೂಟ್ ಆಗಿರ್ಬೋದು, ಏನಾದರೂ ಹೆಲ್ದಿ ಸ್ನ್ಯಾಕ್ಸ್ನ ನೀವು ತೊಗೊಳ್ಳಿ ಈ ಟೈಮಲ್ಲಿ. ಆ್ಯಂಡ್ ನೆಕ್ಸ್ಟು ಇವತ್ತು ಡಿನ್ನರ್ಗೆ ನಾನು ಏನು ಮಾಡ್ಕೊಂಡೆ ಗೊತ್ತಾ, ಮಧ್ಯಾಹ್ನ ಬಿರಿಯಾನಿ ತೊಗೊಂಡಿದ್ನಲ್ಲ, ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ನಾನು ನೈಟ್ ಡಿನ್ನರ್ನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಸ್ನ್ಯಾಕ್ಸಿಗೆ ನಾನು ಆರೆಂಜು ಅದ್ರ ಜೊತೆಗೆ ಸ್ವಲ್ಪ ಪಾಪ್ಕಾರ್ನ್ನ ತೊಗೊಂಡಿದ್ದೆ, ಸ್ವಲ್ಪ ಲೈಟಾಗಿ ಅಷ್ಟೇ. ಸೊ ನೈಟ್ ಡಿನ್ನರ್ನ ಸ್ಕಿಪ್ ಮಾಡಿಕೊಂಡೆ. ಬಿಕಾಸ್ ಆಫ್ ನಾನು ಮಧ್ಯಾಹ್ನ ತೊಗೊಂಡಿರೋವಂಥ ಬಿರಿಯಾನಿನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಡಯಟಲ್ಲಿ ಅಂತ ಅದನ್ನು ಡಿನ್ನರ್ನ ಸ್ಕಿಪ್ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ನೀವು ಮ್ಯಾನೇಜ್ ಸ್ವಲ್ಪ ಮಾಡ್ಕೋಬೋದು. ನಮ್ಮ ಲಡ್ಡುಗೆ ಪಾಪ್ಕಾರ್ನ್ ಅಂದರೆ ತುಂಬ ಇಷ್ಟ. ಯಾವಾಗಲೂ ನೋಡಿದ್ರು ಪಾಪ್ಕಾರ್ನ್ ಅಂತ ಕೇಳ್ತಾನೆ ಇರ್ತಾನೆ. ಅವನ ಸಲುವಾಗಾದರೂ ಸ್ವಲ್ಪ ಅವಾಗವಾಗ ಪಾಪ್ಕಾರ್ನ್ ಮಾಡ್ತಿರ್ತೀನಿ. ಆ್ಯಂಡ್ ಈ ಪಾಪ್ಕಾರ್ನ್ ನಮ್ಮ ಡಯಟಲ್ಲಿ ತೊಗೊಳ್ಬೋದು, ಇದು ಲೋ ಕ್ಯಾಲರಿ ಇರುತ್ತೆ. ಸೊ ಹಾಗಾಗಿನೇ ಇದನ್ನು ಗುಡ್ ಸ್ನ್ಯಾಕ್ಸ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಇದಾಗಿತ್ತು ಇವತ್ತಿನ ಡೇ. ಆ್ಯಂಡ್ ಇಲ್ಲಿ ತೋರಿಸ್ತಿರೋವಂಥ ಡ್ರೆಸ್ ಏನಿದೆಯಲ್ಲ, ಇದನ್ನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ. ಸ್ವಲ್ಪ ಪಾರ್ಟಿ ವೇರ್ಗೆ, ಬರ್ಡೇ ಡ್ರೆಸ್ ಆ ಥರ ಏನಾದರೂ ನೋಡ್ತಿದ್ರೆ ಈ ಡ್ರೆಸ್ ತುಂಬ ಚೆನ್ನಾಗಿರುತ್ತೆ. ಇದನ್ನು 2 in 1 ಥರ ವೇರ್ ಮಾಡ್ಬೋದು. ಸೊ ನಾನಿಲ್ಲೇನು ತೋರಿಸ್ತಾ ಇದ್ದೀನಲ್ಲ, ಇದನ್ನು ನಾವು ಈ ಥರ ಟೈಟಾಗಿ ಮಾಡಿಕೊಂಡ್ರೆ ಈ ಡ್ರೆಸ್ ಬಂದುಬಿಟ್ಟು ವಿ ಶೇಪಲ್ಲಿ ಬರುತ್ತೆ. ತುಂಬಾ ಫ್ಲೇರಿ ಆ್ಯಂಡ್ ತುಂಬ ಚೆನ್ನಾಗಿದೆ. ಸೊ ಯಾರಿಗಾದ್ರೂ
ತೊಗೋಬೇಕು ಅಂದರೆ ಇದರಲ್ಲಿ ತುಂಬ ಕಲರ್ ಆಪ್ಷನ್ಸು ಸಿಗುತ್ತೆ, ಚೆಕ್ ಮಾಡಿ. ಲಿಂಕ್ಸ್ನ ನಾನು ಕೊಟ್ಟಿರ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.